ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್ ಬಿಗ್ ಬಾಸ್ ನೋಡ್ತೀರಾ? ಸರ್ ಬಿಗ್ ಬಾಸ್ ನೋಡ್ತಾ ಇದ್ದ, ಬಟ್ ಒಂದ್ ವೀಕ್ 2 ವೀಕ್ ನೋಡ್ತಾ ಇದ್ದಂಗೆ ಸುಸ್ತಾಗೋದು. ಯಾಕೆ ಸರ್ ಯಾರು ಇಷ್ಟ ಆಗ್ತಾ ಇಲ್ಲ. ಒಂದೇನಂದ್ರೆ ನಮ್ಮ ಕರ್ನಾಟಕದ ಸಂಸ್ಕೃತಿ ಏನಿದೆ ಅದು ಬರ್ತಾ ಬರ್ತಾ ಯಾವ ಮಟ್ಟಕ್ಕೆ ತರ್ತಾ ಇದಾರೆ ಅಂದ್ರೆ, ದಯವಿಟ್ಟು ಕನ್ನಡ ಸಾಂಸ್ಕೃತಿಕ ನಮ್ಮ ಕನ್ನಡದಲ್ಲಿ ಏನಿದೆ ಇವತ್ತು ಅದನ್ನ ಜನ ಮರ್ತ್ಬಿಟ್ಟಿದ್ದಾರೆ. ಯಾಕಂದ್ರೆ ಕರ್ನಾಟಕಕ್ಕೆ ಅದರದೇ ಆದ ಒಂದು ಇತಿಹಾಸ ಅಂತ ಇದೆ. ಸರ್ ಇವತ್ತು ಬಂದವ್ರು ಯಾರು ಇಷ್ಟ ಆಗ್ತಾ ಇಲ್ಲ. ಸರ್ ಏನೋ TRP ಅಷ್ಟೇ ಅದು. ಗಿಲ್ಲಿ ನಟ ಇದು ಒಂದು TRP. ಇವತ್ತು ಬಿಗ್ ಬಾಸ್ ಏನಾಗಿದೆ ಅಂದ್ರೆ ಒಂದು TRP ಬೇಕು. ಇವತ್ತು ಯಾರನ್ನ ನ್ಯಾಯವಾಗಿದ್ದಾರೆ. ಈಗ ಒಂದು ಕನ್ನಡ ಸಂಸ್ಕೃತಿ, ಕನ್ನಡ ಹೆಣ್ಣು, ಒಂದು ಸೊಬಗು, ಒಂದು ಇದು ಅನ್ನೋದಿದ್ರೆ ಕನ್ನಡದ ಒಂದು ಮನೆತನ ಇಲ್ಲ. ಈಗ ಅಶ್ವಿನಿ ಗೌಡ ತವಳೆ ಏನಿದೆ ಇವತ್ತು ಸುಮ್ನೆ ಕನ್ನಡ ಪರ ಹೋರಾಟಗಾರರು, ಅದೇ ಹೆಸರು ಕನ್ನಡ ಪರ ಹೋರಾಟಗಾರರು. ಬಟ್ ನಾವೆಲ್ಲ ಏನಾಗಿದೀವಿ ಅಂತ ಗೊತ್ತಿಲ್ಲ ಬಿಗ್ ಬಾಸ್ ಅಲ್ಲಿ. ಅವ್ರು ಆಡ್ತಿರೋಂತ ಮಾತು ನಿಮ್ಗೆ ಇಷ್ಟ ಆಗ್ತಿದೆ ಅಲ್ಲಿ? ಅದೇ ಹೇಳ್ತಾರಲ್ಲ, ಇವತ್ತಿನ ದಿವಸ ಆ ಭಾಷೆ ಆ ಇದು ಏನಾದ್ರು ಕಲ್ತ್ಬಿಟ್ರೆ ಹಳ್ಳಿ ಸೊಳಗಿರೋಂತ ಹೆಣ್ಮಕ್ಳು ನಿಜವಾಗ್ಲು ಅವರು ಎಲ್ಲೋ ಹೋಗ್ಬಿಟ್ಟಿರ್ತಾರೆ. ಚಿಕ್ಕ ಹುಡುಗಿ ರಕ್ಷಿತಾ ತುಂಬಾ ಟಾರ್ಗೆಟ್ ಮಾಡ್ತಾ ಇದಾರೆ ಅವರು. ಸರ್ ಅದು ಏನಂದ್ರೆ ಬಿಗ್ ಬಾಸ್ ಒಂದು ಟಾರ್ಗೆಟ್. ಅವ್ರದ್ದೇನು ಒಂದು ಸ್ಕ್ರಿಪ್ಟ್ ಅನ್ನೋದೊಂದು ಕೊಟ್ಟಿರ್ತಾರೆ. ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಬಿಗ್ ಬಾಸ್ ಅಂದ್ರೆ ಏನೋ ಇವ್ರು ಮಾಡಿರ್ತಾರೆ ಅಂತ. ನಾಟ್ ಅವ್ರಿಗೆ ಆದಂತ ಹೊರಗಡೆ ಒಂದು ಒಳಗಡೆ ಒಂದು ಬಿಗ್ ಬಾಸ್ ಅಲ್ಲಿ. ಆ ಬಿಗ್ ಬಾಸ್ ನೋಡೋರು ಏನಂದ್ರೆ ಮೂರ್ಖರು ಅಂತ ಹೇಳ್ಬೋದು. ಏನು ಬೇರೆ ಕೆಲಸ ಇರಲ್ಲ, ಕೂತ್ಕೊಂಡು ಏನೋ ಒಂದು ಟೈಮ್ ಪಾಸ್ ಆಗ್ಬೇಕು ಅಂತವ್ರು ಬಿಗ್ ಬಾಸ್ ನೋಡ್ತಾರೆ. ಬಿಗ್ ಬಾಸ್ ಇತ್ತು ಯಾವಾಗ 1 ರಿಂದ 3 ಸೀಸನ್ ವರೆಗೂ ಚೆನ್ನಾಗಿತ್ತು. ಒಂದು ಸ್ಪರ್ಧಿಗಳನ್ನ ಆಯ್ಕೆ ಮಾಡೋದ್ರಲ್ಲಾಗ್ಲಿ, ಒಂದು ಇದ್ರಲ್ಲಿ ಆಯ್ಕೆ ಮಾಡೋದ್ರಲ್ಲಿ ಒಂದು ಇದಿತ್ತು. ಈಗೇನು ಇಲ್ಲ. ಯಾರನ್ನ ಕರ್ಕೊಂಬರ್ಬೇಕು ಮಾಡ್ಬೇಕು ಬಿಗ್ ಬಾಸ್. ಗಿಲ್ಲಿ ನಟ ಇಷ್ಟ ಆಗ್ತಿಲ್ಲ, ಅಶ್ವಿನಿ ಗೌಡನು ಇಷ್ಟ ಆಗ್ತಿಲ್ಲ, ರಕ್ಷಿತಾ ಇಷ್ಟ ಆಗ್ತಿಲ್ಲ. ಯಾರು ಇಷ್ಟ ಆಗ್ತಿಲ್ವಾ? ಈಗ ಬಂದಿರೋ ಸ್ಪರ್ಧಿಗಳಲ್ಲಿ ಯಾರು ಅಷ್ಟು ಇಂಟ್ರೆಸ್ಟ್ ಅಂತಲ್ಲ ಅಂತ ಒಂದು ಅಪ್ರೋಚ್, ಒಂದು ಆಟದಲ್ಲೇ ಇಲ್ವಲ್ಲ. ಇಷ್ಟ ಆಗ್ತಿಲ್ಲ ಟೋಟಲಿ ಬಿಗ್ ಬಾಸ್ ಇಷ್ಟ ಆಗ್ತಾ ಇಲ್ಲ. ಯಾಕೆಂದ್ರೆ ಅಶ್ವಿನಿಗಳು ಏನ್ ಕನ್ನಡ ಪರ ಹೋರಾಟಗಾರ ಮಾಡ್ತಾ ಇದಾರೆ. ಏನಂದ್ರೆ ಇವ್ರು ಅವ್ರನ್ನ ಟೀಕೆ ಮಾಡೋ, ಇವ್ರನ್ನ ಟೀಕೆ ಮಾಡೋ ಸ್ಪರ್ಧೆ ಏನ್ ನಮ್ಗಲ್ಲಿ ನೋಡಿದೀವಿ ಸರ್. ಅವಾಗಿನ ಅಶ್ವಿನಿ ಗೌಡ ಅಂತಲ್ಲ, ಕನ್ನಡ ಪರ ಹೋರಾಟ ಅಲ್ಲಿ ಏನಿದ್ರು ಕಿರ್ಚಕ್ಕೆ ಕೂಗಕ್ಕೆ. ಒಳ್ಳೆ ಕನ್ನಡ ಪರ ಏನ್ ಕೆಲಸ ಮಾಡಿದಾರೆ ಹೇಳಿ, ಇಂಥದ್ ಮಾಡಿದಾರೆ ಕನ್ನಡ ಪರದವ್ರು ಅಂತ ಹೇಳಲ್ಲ. ಏನಂತ ಕೇಳೋಣ, ಕೇಳಿದಾಗ ಏನ್ ಮಾಡಿದ್ದೀರಾ? ಈಗ ಸಿಂಪಲ್ ಆನ್ಸರ್ ಕೊಡ್ತೀನಿ ನಿಮ್ಗೆ. ಒಬ್ಬರಿಗೆ ಒಂದು ಅರ್ಥ ಅನ್ನೋದೊಂದು ಕೊಟ್ಟಿರ್ತಾರೆ. ಇವತ್ತು ಸಿಂಪಲ್ ಒಬ್ಬರನ್ನ ಮಹಿಳಾ ಆಯೋಗದ ಅಧ್ಯಕ್ಷರಂತ ಮಾಡಿದ್ದಾರೆ ಸ್ಟೇಟ್. ಇವತ್ತು ಆ ಎಮ್ಮ ಏನ್ ಮಾಡ್ತಾ ಇದಾರೆ, ಒಂದು ಕಡೆ ಕುತ್ಕೊಂತಾರ, ತಮ್ಮ ಕೈಲಾದ ಮಟ್ಟದಲ್ಲಿ ಹೆಲ್ಪ್ ಮಾಡ್ತಾ ಇದಾರೆ. ಒಂದು ಪ್ರತಿಯೊಂದು ಎಲ್ಲಿ ಏನಿದೆ ಹೋಗಿ ನೋಡ್ತಾ ಇದಾರೆ. ಹಂಗೆ ಕನ್ನಡ ಪರ ಏನ್ ಮಾಡಿದ್ದಾರೆ, ಕನ್ನಡ ಪರ ಮಹಿಳೆ ಪರ ಯಾರು ಹೋರಾಟ ಮಾಡ್ತಾ ಇದಾರೆ ಬರ್ಲಿ ತೋರಿಸಿದೆ ಅವ್ರು ಏನ್ ಮಾಡಿದಾರೆ ಸಾಧನೆ ಅಂತ. ಹೋಗ್ಬಿಟ್ಟು ನಾನು ಬಿಗ್ ಬಾಸ್ ಅಲ್ಲಿ ನಾನು ಹಂಗ್ ಮಾಡಿದ್ದು ಹಿಂಗ್ ಮಾಡ್ಬಿಟ್ಟು ಅಲ್ಲಿ ಆಟ ಬಿಟ್ಬಿಟ್ಟು ನೀನ್ ಯಾರನ್ನೋ ಟಾರ್ಗೆಟ್ ಮಾಡೋದಕ್ಕಲ್ಲ ನಿನ್ನ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಕಳ್ಸಿರೋದು. ನಿನ್ನ ಆಟ ನೀನ್ ಆಡು, ಜನ ಅವಾಗ ಲೈಕ್ ಮಾಡ್ತಾರ ಬಿಡ್ತಾರ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ಅಲ್ವಾ. ನೀನ್ ಆ ಹುಡುಗಿನ ಟಾರ್ಗೆಟ್ ಮಾಡೋದು ಇಲ್ಲ, ಸ್ಪರ್ಧಿಗಳ ತರ ತಗೋ ಮಾಡಿ ಅಲ್ವಾ. ಅವಾಗ ಬಿಗ್ ಬಾಸ್ ಇವಾಗ ತಗೊಳ್ಳಿ, ಒಂದು ಕಾಲದ ಒಂದು ಟೀಮಲ್ಲಿ ಇತ್ತು ಚಂದನ್ ಶೆಟ್ಟಿ, ಇವರು ನಿವೇದಿತಾ ಗೌಡ, ಇವರೆಲ್ಲ ಇವರು ಸ್ಪರ್ಧೆ ಮಾಡ್ತಾ ಇದ್ರೆ ಅವ್ರು ಸರ್. ಈಗ ಒಂದೇ ಆನ್ಸರ್ ಹೇಳ ಬಿಗ್ ಬಾಸ್ ಬಗ್ಗೆ. ಬಿಗ್ ಬಾಸ್ ಇಸ್ ಈಗ ಬರ್ತಾ ಬರ್ತಾ ಮ್ಯಾರೇಜ್ ಬ್ಯೂರೋ ಆಗ್ಬಿಟ್ಟಿದೆ. ಕನ್ನಡದ ಮದುವೆ ಮನೆ ಆಗ್ಬಿಟ್ಟಿದೆ. ಬಿಗ್ ಬಾಸ್ ಮನೆ ಅಲ್ಲ, ನೆಕ್ಸ್ಟ್ ಹೆಸರು ಚೇಂಜ್ ಮಾಡ್ಬೇಕು. ಜೋಡಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಿ ಜೋಡಿ ಮಾಡ್ಕೊಳ್ಳಿ. ಇಲ್ಲ ಸರ್, ಅದೇ ಜೋಡಿ ಮಾಡ್ಕೊಳ್ಳಲ್ಲ. ಆಮೇಲೆ ಅಲ್ಲಿ ಜೋಡಿ ಮಾಡ್ಕೊಳ್ಳೋದು ಸಂಸಾರ ಮಾಡಕ್ಕಂತೂ ಅಲ್ಲ, ಜಸ್ಟ್ ಫ್ಯಾಷನ್. ಈಗ ಅದಕ್ಕೊಂದು ಸಿಂಪಲ್ ಆನ್ಸರ್ ಕೊಟ್ಟಿದ್ದಾರೆ ಈಗಿನ ಇದಕ್ಕೆ ಟ್ರೆಂಡ್ರಿಗೆ ಅಲ್ಲ. ಆ ತರ ಆಗ್ಬಿಟ್ಟಿದೆ ಅದು, ಗೆಟ್ ಟುಗೆದರ್ ತರ. ಬಾ ಮದುವೆ ಮಾಡ್ಕೊ, ಒಂದ್ 6 ತಿಂಗಳು ಸಂಸಾರ ಮಾಡು ಬಿಡು, ಅಷ್ಟೇ ಬಿಗ್ ಬಾಸ್. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಅಂಕಲ್. ಥ್ಯಾಂಕ್ ಯು ಬಿಗ್ ಬಾಸ್ ಬಗ್ಗೆ. SS TV
ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.